So we'll start gradually by stretching the arms upward. ಸೊ ಪದ್ಮಾಸನದಲ್ಲಾದರೆ ನೀವು ಕಂಟಿನ್ಯೂ ಮಾಡ್ಬೋದು. ಪೇಯ್ನ್ ಇದ್ದರೆ ನಾರ್ಮಲ್ ಸುಖಾಸನದಲ್ಲೇ ಕೂತ್ಕೊಳ್ಳಿ. ಇನ್ಹೇಲ್, ಸ್ಟ್ರೆಚ್ ದ ಆರ್ಮ್ಸ್ ಅಪ್ವರ್ಡ್. ಸ್ಲೋಲಿ ಎಕ್ಸೇಲ್, ಟ್ವಿಸ್ಟ್ ಯೋರ್ ಅಪ್ಪರ್ ಬಾಡಿ. ಎಷ್ಟಾಗುತ್ತೋ ಅಷ್ಟು ರೈಟ್ ಸೈಡ್ ಟ್ವಿಸ್ಟ್ ಮಾಡೋಣ. ಸ್ಲೋಲಿ ಇನ್ಹೇಲ್ ಅಗೇನ್. Exhale slowly to the left side. We'll do one more round. Breathe in. Slowly breathe out and we'll hold the posture. 1. Breathe slowly. 2, 3, 4 and 5. Slowly inhale up. Exhale, turn the body, twist your upper torso, back straight. 1, 2, 3, 4 and 5. Slowly exhale, come back. ಸೊ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತಿರೋ ಆಸನಗಳು ಈ ಆಸನದ ಜೊತೆ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದು 3-4 ಪ್ರಾಕ್ಟೀಸ್ ಮಾಡ್ಬೋದು. ಇನ್ಹೇಲ್, ಎಕ್ಸೇಲ್, ಟ್ವಿಸ್ಟ್ ಸ್ಲೋಲಿ. 1, ಡೀಪ್ ಬ್ರೀತಿಂಗ್. 2, 3, 4 and 5. Slowly exhale, come back. We'll move on to the next asana. So come back to Shashankasana. So ನಿಮ್ಮ ನೀಸ್ ಮೇಲೆ ಕೂತ್ಕೊಳ್ಳಿ. ಸ್ವಲ್ಪ ನೀಸ್ ವೈಡ್ ಇಟ್ಕೊಳ್ಳಿ, ಸ್ವಲ್ಪ ದೂರ ಇರಲಿ ಕಾಲು. ಸ್ಲೋಲಿ ಎಕ್ಸೇಲ್, ಕಮ್ ಡೌನ್ ಟು ಶಶಂಕ. ರಿಲ್ಯಾಕ್ಸ್ ದ ಬ್ಯಾಕ್. Take deep breaths in Shashanka. 1, 2, 3, 4, 5 and 6. Slowly inhale, come up. So you can continue to sit in Vajrasana. ಕಂಫರ್ಟ್ ಇಲ್ಲ ಅಂತಂದರೆ ಯು ಕ್ಯಾನ್ ಕಮ್ ಬ್ಯಾಕ್ ಟು ಸುಖಾಸನ. ಸೊ ವಿಲ್ ಟ್ರೈ ಟು ಡೂ 1 ಪ್ರಾಣಾಯಾಮ ಪ್ರಾಕ್ಟೀಸ್. ಸೊ ನಾಡಿ ಶೋಧನ ಪ್ರಾಣಾಯಾಮನ ಅಭ್ಯಾಸ ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೈಂಡ್ ಕಾಮ್ ಆಗುತ್ತೆ, ಮತ್ತು ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿ ಇರೋ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ, ಮತ್ತು ನಮ್ಮ ಮೈಂಡ್ ಆ್ಯಂಡ್ ಮಸಲ್ ಕೋಆರ್ಡಿನೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಮೆನ್ಸ್ಟ್ರಲ್ ಟೈಮ್ನಲ್ಲಿ, ಪೀರಿಯಡ್ಸ್ ಟೈಮ್ನಲ್ಲಿ ಲೇಡೀಸ್ಗೆ ಒಂದು 5-10 ನಿಮಿಷ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಮೇನ್ಲಿ ಮೈಂಡ್ ಕಾಮ್ ಆಗ್ತಾ ಬರುತ್ತೆ. ಸೊ ಬನ್ನಿ ಶುರು ಮಾಡೋಣ. ಒನ್ಸ್ ಅಗೇನ್ ಯು ಕ್ಯಾನ್ ಸಿಟ್ ಇನ್ ಎನಿ ಕಂಫರ್ಟಬಲ್ ಆಸನ. ಬ್ಯಾಕ್ ಸ್ಟ್ರೇಟ್ ಆಗಿರಬೇಕು. ಸೊ ರೈಟ್ ಹ್ಯಾಂಡ್ನಲ್ಲಿ ನಾಸಿಕ ಮುದ್ರಾನ ಅಡಾಪ್ಟ್ ಮಾಡ್ಕೋಬೇಕು. ಬೆಂಡಿಂಗ್ ಯುವರ್ ಇಂಡೆಕ್ಸ್ ಮಿಡಲ್ ಫಿಂಗರ್ ಇನ್ಸೈಡ್, ಪಾಯಿಂಟಿಂಗ್ ಥಂಬ್ ರಿಂಗ್ ಲಿಟಲ್ ಫಿಂಗರ್ ಔಟ್ಸೈಡ್. ಸೊ ಇದು ನಾಸಿಕ ಮುದ್ರಾ ರೈಟ್ ಹ್ಯಾಂಡ್ನಲ್ಲಿ. ಲೆಫ್ಟ್ ಹ್ಯಾಂಡ್ನಲ್ಲಿ ಚಿನ್ ಮುದ್ರಾನ ಕಂಟಿನ್ಯೂ ಮಾಡ್ಕೋಬೋದು. ಸೊ ಕೀಪಿಂಗ್ ಯುವರ್ ಬ್ಯಾಕ್ ಸ್ಟ್ರೇಟ್, chin should be slightly down. We'll keep the eyes closed gradually. ಸೊ ಎಷ್ಟಾಗತ್ತೋ ಅಷ್ಟು ನಾವು ಉಸಿರನ್ನು ಆಡ್ತಾ ಹೋಗಬೇಕು. ಓಕೆ, ಸೊ ರೈಟ್ ಹ್ಯಾಂಡ್ನಲ್ಲಿ ನಾಸಿಕ ಮುದ್ರಾ ಬರುತ್ತೆ, ಮತ್ತು ಬಾಡಿ ಬ್ಯಾಕು ಸ್ಟ್ರೈಟ್ ಆಗಿರಬೇಕು, ಚಿನ್ ಸ್ಲೈಟ್ಲಿ ಲುಕಿಂಗ್ ಡೌನ್. ಸೊ ವಿತ್ ದ ರೈಟ್ ಥಂಬ್ ಫಿಂಗರ್ you will close your right nostril, Surya Nadi, right nostril. Softly close the right nostril with the thumb finger.
Take a deep inhale in the left nostril. ಎಷ್ಟಾಗುತ್ತೋ ಅಷ್ಟು ಇನ್ಹೇಲ್ ಮಾಡಿ. After you inhale fully, close the left nostril and exhale through the right side. Again, right inhale, fully inhale, left exhale. ಹೀಗೆ ಕಂಟಿನ್ಯೂ ಮಾಡ್ತಾ ಬನ್ನಿ. ಎಷ್ಟಾಗತ್ತೋ ಅಷ್ಟು 4 to 5 minutes ಟೈಮ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಲೆಫ್ಟ್ ಇನ್ಹೇಲ್, ಕ್ಲೋಸ್ ಯುವರ್ ಲೆಫ್ಟ್, ರೈಟ್ ಎಕ್ಸೇಲ್. So inhalation should be slow. Exhalation should be more slower than the inhalation. Slow breathing. Relax all the facial muscles. Slowly we'll come down to the end of the practice. Relax the body. Slowly we'll end the practice with Brahmari Pranayama. Bring your thumb in the ear, index finger on the eyebrow, middle fingers on the eyelash, last two on the chin and cheek. Adopt Sanmukhi Mudra and chant letter N sound, Nakara. So we will touch the tongue tip to the upper palate of the mouth like this. Slowly exhale, bring your hands down, relax the body. So ಬ್ರಾಹ್ಮರಿ ಪ್ರಾಣಾಯಾಮ ಮತ್ತು ನಾಡಿ ಶೋಧನ ಪ್ರಾಣಾಯಾಮ ಇದೆರಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಇಡೀ ದಿನ ಪೀಸ್ಫುಲ್ಲಾಗೆ ನಾವು ಆ್ಯಕ್ಟಿವಿಟೀಸ್ನ ನಮ್ಮ ಕೆಲಸನ ಮಾಡ್ತಾ ಹೋಗ್ಬೋದು. ಮತ್ತು ಪೀರಿಯಡ್ಸ್ ಆಗಿದ್ದರೆ ಏನೂ ಡಿಫ್ರೆನ್ಸ್ ಅನಿಸಲ್ಲ, ನಮ್ಮ ಕೆಲಸದ ಮೇಲೆ ಫುಲ್ ಕಾನ್ಸಂಟ್ರೇಷನ್ನ ಮಾಡ್ತಾ ಹೋಗ್ಬೋದು. ಈ ಎರಡು ಪ್ರಾಣಾಯಾಮನ ನೀವು ಬೇರೆ ಟೈಮಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಾಡಿ ಶೋಧನ ಮತ್ತು ಬ್ರಾಹ್ಮರಿ ಪ್ರಾಣಾಯಾಮ ಪೀರಿಯಡ್ಸ್ ಟೈಮ್ ಇರಲಿ ಇಲ್ಲದೇ ಇರಲಿ, ಲೇಡೀಸ್, ಜೆಂಟ್ಸ್, ಎನಿ ಏಜ್ ಗ್ರೂಪ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ 2 times a day, ಬೆಳಗ್ಗೆ ಒಂದು ಸತಿ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸತಿ ಇದೆರಡು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದ್ರೆ ಮೈಂಡ್ ತುಂಬ ಕಾಮಾಗಿರುತ್ತೆ. Click on the bell icon to watch our latest videos.